ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯಗಳನ್ನು ನಡೆಸೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಈಗಷ್ಟೇ ಮುಗಿದಿರುವ ಕ್ಯಾಬಿನೆಟ್ನಲ್ಲಿ ಈ ಕುರಿತಂತೆ ತೀರ್ಮಾನವನ್ನ ಮಾಡಿದ್ದಾರೆ. ಒಂದಿಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಸಹಜವಾಗಿ ಆ ಪ್ರಕಾರದಲ್ಲಿ ಅವರದನ್ನ ನಡೆಸಬೇಕು. ಏನೇನ್ ಮಾಡಬೇಕು ಅಂತ ಹೊಸ ಐಡಿಯಾಗಳು ಏನಾದರೂ ಇದ್ರೆ ಈಗಲೇ ಒದರ್ಬಿಡಿ. ಆಮೇಲೆ ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಕುಡಿದು ಕೂಗಾಡಬಾರ್ದು. ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಮಂತ್ರಿಗಳು, ಮುಖ್ಯ ಆಯುಕ್ತ GBA ಮಹೇಶ್ವರ ರಾವ್ ನೇತೃತ್ವದಲ್ಲಿ ಸಮಿತಿ ಸಭೆಯೆಲ್ಲ ಮಾಡ್ತು. RCB ಸದಸ್ಯರೆಲ್ಲ ಭಾಗಿಯಾಗಿದ್ರು. ಎಲ್ಲ ಅಳೆದು ತೂಗಿ ಮಾಡಿದ ಮೇಲೆ ಅನುಮತಿಯನ್ನ ನೀಡಿದ್ದಾರೆ. ಅಂದರೆ ಹೋಮ್ ಗ್ರೌಂಡ್ ಅನ್ನೋ ರೂಲಲ್ಲಿ RCB ಅವರು ಇಲ್ಲಿ ಬೆಂಗಳೂರಿನಲ್ಲಿ ಆಡ್ತಾರೆ. ಹಾಗಾಗಿ ಬಹುಶಃ IPL ಪಂದ್ಯಗಳ ವಿಚಾರದಲ್ಲಿ ಉದ್ಘಾಟನೆ ಪಂದ್ಯನೂ ಸೇರಿದಂತೆ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಪಂದ್ಯಗಳು ನಡೆಯಬಹುದು ಎಂದು ಕೆಲವರ ನಿರೀಕ್ಷೆ. ಅವೆಲ್ಲ ತಾವುಗಳು ಹೂಗುಚ್ಚುಗಳನ್ನ ಹಿಡ್ಕೊಂಡು ನನಗೇನೋ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಪ್ರೀತಿಯಿಂದ ಬಂದ್ರಿ. ಆದರೆ ನಿಮ್ಮೆಲ್ಲರನ್ನ ನಾನು ಕೂರಿಸಿ ಒಂದು ಕಡೆ ಗೌರವ ಕೊಟ್ಟು ಮಾತನಾಡ್ಲಿಕ್ಕೆ ಆಗದೆ ಇರಲಿಕ್ಕೆ ನಿಮ್ಮೆಲ್ಲರ ಕ್ಷಮೆ ಕೋರ್ತೀನಿ. ಸರಿ ಇದೆ. ಆದರೆ ಷರತ್ತುಗಳ ಪಾಲನೆ ಮತ್ತು ಕುನ್ನಾ ವರದಿ ಹೇಳಿದ್ದಂತಹ ಕೆಲವು ಬದಲಾವಣೆಗಳು ಇದು ಆಗಬೇಕು. ಆಗದೆ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಪರಮೇಶ್ವರ್ ಮಸ್ಟ್ ರಿಸೈನ್ ಅಂಡ್ ಗೆಟ್ ಔಟ್. ನೀವೇ ಜವಾಬ್ದಾರಿ. ಅಂಡ್ ದಟ್ KSCA ಅಧ್ಯಕ್ಷ ವಿಲ್ ಬಿ ರಿಸೈನ್ ಅಂಡ್ ಗೆಟ್ ಔಟ್. ಅಷ್ಟೇ ಅಲ್ಲ, ಅರೆಸ್ಟ್ ಮಾಡಿ ಒಳಕ್ಕೆ ಹಾಕ್ಬೇಕು ಎಲ್ಲಾರನ್ನೂ. ಆಗ ಹೇಳಿದೀನಿ, ಆಗೋದು ಬೇಡ. ಭಗವಂತ ಯಾವುದೇ ಸಮಸ್ಯೆ ಯಾರಿಗೂ ತರೋದು ಬೇಡ. ಇನ್ನೊಬ್ಬರ ಮನೆ ಸಮಸ್ಯೆ ನೋಡ್ಕೊಂಡು ನಾವು ಮಜಾ ತಗೊಳಕ್ ಬರಲ್ಲ ಇಲ್ಲಿ. ಆದರೆ ಅದಕ್ಕೆ ನೀವೇ ಹೊಣೆಗಾರರು ಅನ್ನೋದನ್ನು ಮರಿಬೇಡಿ. ಕೇರ್ಫುಲ್ ಆಗಿರ್ಬೇಕು. ಆ ಕಂಡೀಷನ್ಸ್ ಸರಿ ಮಾಡಿ. ಆ ಕಂಡೀಷನ್ ಸರಿ ಮಾಡಿ ಹೊಸ ಕಾರಣಕ್ಕೇನೋ ಆದ್ರೆ ನೀವು ಜವಾಬ್ದಾರಿ ಅಂತ ಹೇಳಿಲ್ಲ. ಹೌದು.